ಸಿಹಿ ಪ್ರಿಯರಿಗೆ, ಖಾರ ಮಿಕ್ಸ್ಚರ್ ಪ್ರಿಯರಿಗೆ ತಿರ್ಗಾ ಮತ್ತೆ ಆಹಾರ ಇಲಾಖೆಯಿಂದ ಮತ್ತೊಂದಿಷ್ಟು ವರದಿಯ ಪ್ರಕಾರ ಶಾಕ್ಗಳು ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇವಾಗ ಗೋಬಿ ಮಂಚೂರಿಯನ್ ಆಯಿತು, ಕಬಾಬ್ ಆಯಿತು, ಬೊಂಬೈ ಮಿಠಾಯಿ ಆಯಿತು, ಇನ್ನು ನೆಕ್ಸ್ಟು ಜಿಲೇಬಿ ಇರಬಹುದು ಅಥವಾ ಪಾಕ್ಗಳಿರ್ಬೋದು, ಮೈಸೂರು ಪಾಕ್ನಂಥದ್ದು ಪಾಕ್ಗಳು, ಮಿಕ್ಸ್ಚರ್ಸ್ಗಳಿರ್ಬೋದು, ಖಾರ ಮಿಕ್ಸ್ಚರ್ಸ್ಗಳು, ಇದೆಲ್ಲದರಲ್ಲೂ ಕೂಡ ಕೃತಕ ಬಣ್ಣದ ಸೇರಿಕೆ ಪತ್ತೆ ಆಗಿರೋದು ಏನಿದೆ ದೃಢಪಟ್ಟಿದೆ ಒಂದು ಆಹಾರ ಇಲಾಖೆಯಿಂದ. ಸುಮಾರು 3,500ಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಿರೋದ್ರಲ್ಲಿ 300ಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ಗಳಲ್ಲಿ ಕೃತಕ ಬಣ್ಣ ಪತ್ತೆಯಾಗಿದೆ. ಸೊ ಈ ರೀತಿ ಕೃತಕ ಬಣ್ಣ ಇರುವಂತಹ ಸಿಹಿ ತಿನಿಸು ತಿಂಡಿಗಳಿರ್ಬೋದು ಅಥವಾ ಖಾರ ಮಿಕ್ಸರ್ಗಳಿರ್ಬೋದು ಅಥವಾ ಯಾವುದೇ ಪದಾರ್ಥ ಇರ್ಬೋದು, ಅದನ್ನ ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ, ಜ್ಯೂಸ್ ಇರಬಹುದು, ಸಾಸ್ ಇರಬಹುದು, ಕೆಚಪ್ ಇರಬಹುದು, ತಂಪು ಪಾನೀಯಗಳಿರಬಹುದು, ಇದೆಲ್ಲ ನಾವು ಸೇವನೆ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುವಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಜಾಸ್ತಿ ಅನ್ನೋಕ್ಕಿಂತ ಹಾಗೆ ಆಗುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಈ ಗಟ್ ರಿಲೇಟೆಡ್ ಡಿಸೀಸಸ್ ಇರಬಹುದು, ಆಟೋಇಮ್ಯೂನ್ ಡಿಸೀಸಸ್ ಇರಬಹುದು, ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳಿರ್ಬೋದು, ಇದೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ನೀವು ಎಲ್ಲಿ ಪರ್ಚೇಸ್ ಮಾಡ್ತಿದ್ದೀರಾ, ಹೇಗೆ ತಿಂತಾ ಇದ್ದೀರಾ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಪಾಸಿಬಲ್ ಆಯಿತು ಅಂತ ಹೇಳಿದ್ರೆ, ಸಾಧ್ಯವಾಯಿತು ಅಂತ ಹೇಳಿದ್ರೆ ಮನೆಯಲ್ಲೇನೆ ನೀವು ಈ ಸಿಹಿ ಪದಾರ್ಥಗಳನ್ನ ತಯಾರು ಮಾಡಿ ತಿನ್ನುವಂಥದ್ದು ಅಥವಾ ಈ ಮಿಕ್ಸರ್ಸ್ಗಳನ್ನ ತಿನ್ನುವಂಥದ್ದನ್ನ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಅದರಲ್ಲಿ ಯೂಸ್ ಮಾಡ್ತಿರುವಂತಹ ಎಣ್ಣೆಯಿಂದ ಹಿಡ್ಕೊಂಡ್ಬಿಟ್ಟು ಪದಾರ್ಥಗಳು ಪ್ಲಸ್ ಕೃತಕ ಬಣ್ಣ ಇದೆಲ್ಲ ಸೇರಿ ಆರೋಗ್ಯದ ಮೇಲೆ ಹಾನಿಕಾರಕ ಪ್ರಭಾವವನ್ನು ಬೀರುವುದು ತುಂಬಾ ನಾವು ತಡೀಲಿಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಧನ್ಯವಾದಗಳು.